ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSB ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸ್ತಾ, ತುಂಬಾ ಜನ ಹೇಳ್ತಾ ಇರ್ತೀರಾ ನಮ್ಮ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ವಾಷಿಂಗ್ ಕ್ವಾಲಿಟಿ ಬರ್ತಾ ಇಲ್ಲ ಅಂತ. ನಿಮ್ಮ ಮನೆಗೆ ಟೆಕ್ನಿಷಿಯನ್ ಕರೆಸಿರ್ತೀರಾ. ಸೊ ನಾವುಗಳು ಟೆಕ್ನಿಷಿಯನ್ ಕೂಡ ಬಂದು ಚೆಕ್ ಮಾಡ್ತೀವಿ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಸೊ ಹಾಗಾದ್ರೂ ಕೂಡ ಬಟ್ಟೆ ವಾಷಿಂಗ್ ಕ್ವಾಲಿಟಿ ಬರ್ತಾ ಇರಲ್ಲ. ಸೊ ವಾಷಿಂಗ್ ಮಿಷಿನ್ ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ನೀವೇ ಸಮಸ್ಯೆನ ಮಾಡ್ಕೋತಾ ಇರ್ತೀರಿ. ಸೊ ಆ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೋಬೇಕು, ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಹಾಗಾದ್ರೆ ನನ್ನ ವಿಡಿಯೋ ಕೊನೆವರೆಗೂ ನೋಡಿ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ತಿಳ್ಕೊಳ್ಳಿ. ಹಾಗಾದ್ರೆ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನೀವು ಬೇಸಿನಲ್ಲಿ ಬಟ್ಟೆ ಇಟ್ಕೊಂಡಿರ್ತೀರಾ. ಬೇಸಿನಲ್ಲಿ ಬಟ್ಟೆ ಇಟ್ಕೊಂಡು ಏನು ಮಾಡ್ತೀರಾ, ಬಟ್ಟೆನ ನೋಡಿ ಈ ರೀತಿ ಎತ್ಕೋತೀರಾ. ಈ ರೀತಿ ಉಂಡುಂಡೆನೇ ಇರುತ್ತೆ, ಮಿಷಿನ್ಗೆ ಎಸಿತೀರಾ. ಹಿಂಗೆ ಎತ್ಕೋತೀರಾ, ಎಸಿತೀರಾ, ಎತ್ಕೊಂತೀರಾ, ಎಸಿತೀರಾ. ಸೊ ಹೆಣ್ಮಕ್ಳು ಏನು ಮಾಡ್ತೀರಾ ಅಂದರೆ, ಬಟ್ಟೆ ಒಗೆಯಲ್ಲ. ನೀವು ನಿಮ್ಮ ಮನೇಲಿ ಮಿಷಿನ್ ಇರುತ್ತೆ, ಬಟ್ಟೆ ಒಗೆಯಕ್ಕಾಗ್ದೇ ನಿಮ್ಮ ಮನೆಗೆ ಮಿಷಿನ್ ತರಿಸ್ಕೊಂಡಿರ್ತೀರಾ. ಸೊ ಬಟ್ಟೆ ಒಗೆಯಲ್ಲ, ಬಟ್ಟೆ ಒಗೆದು ನೀವೇನು ಕೈ ನೋವು ಮಾಡ್ಕೊಳ್ಳಲ್ಲ. ಆದ್ರೂ ಮಿಷಿನ್ಗೆ ಹಾಕ್ಬೇಕಾದ್ರೂ ಕೂಡ ಎಲ್ಲಿ ಕೈ ನೋವು ಬಂದ್ಬಿಡುತ್ತೋ ಅಂತ ಬೇಸನಲ್ಲಿ ಇಟ್ಕೊಳ್ಳೋದು, ಎಸೆಯೋದು, ಬೇಸನಲ್ಲಿ ಇಟ್ಕೊಳ್ಳೋದು, ಎಸೆಯೋದು. ಬಟ್ಟೆ ಯಾವ ರೀತಿ ಯಾವ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ಎಸೆಯೋದು. ಆಮೇಲೆ ಇಲ್ಲ ಅಂದ್ರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಎಲ್ಲ ಹಿಂಗೆ ಎತ್ಬಿಡೋದು. ಈ ರೀತಿ ಎಲ್ಲ ಎತ್ಬಿಟ್ಟು ಒಂದೇ ಸರಿ ಈ ರೀತಿ ಉಂಡೆ ಮಾಡಿಬಿಟ್ಟು ಹಿಂಗೆ ತುರುಕ್ಬಿಡೋದು ಹೀಗೆ ಮಿಷಿನ್ ಒಳಗೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಬಟ್ಟೆ ನಿಮ್ಮ ಮನೆಯ ವಾಷಿಂಗ್ ಮಿಷಿನಲ್ಲಿ ನೀಟಾಗಿ ಕ್ಲೀನ್ ಆಗಲ್ಲ. ಈ ರೀತಿ ಹೆಂಗ್ ತುರ್ಕೋದು, ಉಂಡುಂಡೆ ಮಾಡಿ ಎಸೆಯೋದ್ರಿಂದ ವಾಷಿಂಗ್ ಕ್ವಾಲಿಟಿ ಬರಲ್ಲ. ಹಾಗಾದ್ರೆ ಯಾವ ರೀತಿ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ತಿಳ್ಕೊಳ್ಳೋಣಲ್ವಾ? ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಕೊನೆವರೆಗೂ ನೋಡಿ, ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಯಾವ ಥರ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಕಲ್ತ್ಕೊಳ್ಳಿ, ವಾಷಿಂಗ್ ಕ್ವಾಲಿಟಿ ಬರುತ್ತೆ, ನೀಟಾಗೆ ವಾಷಿಂಗ್ ಕ್ವಾಲಿಟಿ ಬರುತ್ತೆ. ನೋಡಿ, ನಾನೀಗ ಪ್ಯಾಂಟ್ ಇಟ್ಕೊಂಡಿದ್ದೀನಿ. ಪ್ಯಾಂಟ್ ಆಗಲಿ, ಶರ್ಟ್ ಆಗಲಿ, ಟವಲ್ ಆಗಲಿ, ಯಾವುದೇ ಒಂದು ಬಟ್ಟೆ ಆಗಲಿ, ಸೊ ಈ ರೀತಿ ಉಂಡೆ ಮಾಡಬಾರ್ದು. ಈ ರೀತಿ ಫ್ರೀ ಆಗಿ ವಾಷಿಂಗ್ ಮಿಷಿನ್ ಒಳಗಡೆ ನೋಡಿ, ಇಲ್ಲೊಂದು ಈ ಕಡೆ ಒಂದು ಈ ರೀತಿ ಹಾಕಬೇಕು. ಆದಷ್ಟು ಉದ್ದುದ್ದ ಹಾಕೋಕ್ಕೆ ಪ್ರಯತ್ನ ಪಡಬೇಕು. ನಾನೀಗ ಶರ್ಟ್ ತಗೋತಾ ಇದ್ದೀನಿ. ಸೊ ಶರ್ಟನ್ನು ಕೂಡ ಇದೇ ರೀತಿ ಇಟ್ಕೊಂಡು ನೋಡಿ, ಫ್ರೀಯಾಗಿ ಒಳಗಡೆ ನೀಟಾಗಿ ನಾವು ನೆಲದ ಮೇಲೆ ಚಾಪೆ ಹಾಸ್ತೀವಲ್ಲ, ಆ ರೀತಿ ಒಂದ್ರ ಮೇಲೊಂದು ಹಾಸ್ತಾ ಹೋಗ್ಬೇಕು. ನೋಡಿ, ಈಗ ನಾನು ಟವಲ್ ತಗೋತಾ ಇದ್ದೀನಿ. ಟವಲ್ ಕೂಡ ಫ್ರೀಯಾಗಿ ನೋಡಿ ಈ ರೀತಿ ನೀಟಾಗಿ ಹಾಸ್ಕೊಬೇಕು. ಹಿಂಗೆ ಈ ರೀತಿ ಒಂದೊಂದೇ ಬಟ್ಟೆನ ನೀವು ನೀಟಾಗಿ ಯಾವುದೇ ಥರ ಉಂಡೆ ಮಾಡಬಾರ್ದು, ಎಲ್ಲನೂ ತಗೊಂಡು ತುರುಕಬಾರ್ದು. ಈ ರೀತಿ ನೀಟಾಗಿ ಒಳಗಡೆ ಹಾಸ್ತಾ ಹೋಗ್ಬೇಕು. ನೋಡ್ತಾ ಇದ್ದೀರಾ ಯಾವ ರೀತಿ ಮೆಥಡಲ್ಲಿ ಬಟ್ಟೆ ಹಾಕ್ತಾ ಇದ್ದೀನಿ ಅಂತ. ಸ್ಟೆಪ್ ಬೈ ಸ್ಟೆಪ್ ಹಾಕ್ಬೇಕು. ಯಾವ ರೀತಿ ಹಾಸ್ತಾ ಇದ್ದೀನಿ ಒಂದ್ರ ಮೇಲೆ ಒಂದು ನೋಡ್ಕೋಬೋದು ನೀವು. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಇದೆ ಅಂತ ನೋಡಿ, ಯಾವ ರೀತಿ ಹಾಸಿದ್ದೀನಿ ಅಂತ. ಈ ರೀತಿ ಹಾಸ್ತಾ ಇದ್ರೆ ಏನು ಮಾಡುತ್ತೆ ನೋಡಿ, ಇಲ್ಲಿ ಪೆಡಲ್ ಇದೆ ವಾಷಿಂಗ್ ಮಿಷಿನಲ್ಲಿ. ಈ ರೀತಿ ಪೆಡಲ್ ಇದೆ ನೋಡಿ, ಒಂದ್ರ ಮೇಲೆ ಎತ್ತಾಕ್ತಾಗ ಫ್ರೀ ಆಗುತ್ತೆ. ಸೊ ಮಿಷಿನ್ ಏನು ಮಾಡುತ್ತೆ, ಆ ಪೆಡಲ್ ಮೇಲೆ ಬಟ್ಟೆ ಬಿದ್ದಾಗ, ಸೊ ನೀವು ಕೈಯಲ್ಲಿ ಬಟ್ಟೆ ಯಾವ ರೀತಿ ಒಗಿತೀರೋ ಪೆಡಲ್ ಮೇಲೆ ಆ ರೀತಿ ಬಟ್ಟೆ ಬಿದ್ದಾಗ ಆ ಬಟ್ಟೆಯಲ್ಲಿರುವಂಥ ಕೊಳೆ ಹೋಗುತ್ತೆ. ಈ ರೀತಿ ಮಿಷಿನ್ಗೆ ನೀವು ಬಟ್ಟೆ ಹಾಕಬೇಕು. ಓಕೆನಾ? ಉಂಡೆ ಮಾಡ್ಬಿಟ್ಟು ತುರುಕಬಾರ್ದು, ಉಂಡೆ ಮಾಡ್ಬಿಟ್ಟು ಒಂದೊಂದೇ ಎಸಿಬಾರ್ದು. ಈ ರೀತಿ ಒಳಗಡೆ ನೀಟಾಗಿ ಹಾಸ್ಕೋಬೇಕು. ಸೊ ಈ ರೀತಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದ್ರ ಮೇಲೆ ಒಂದು ಹಾಕೋದ್ರಿಂದ ನೀಟಾಗಿ ತೆಳ್ಳಗೆ ಡ್ರಮ್ ಹೇಗಿರುತ್ತೋ ಆ ರೀತಿ ಹಾಕೋದ್ರಿಂದ ಡ್ರಮ್ ಒಳಗಡೆ ಡ್ರಮ್ ಯಾವ ಶೇಪ್ ಇರುತ್ತೋ ಆ ಶೇಪ್ ಆಗಿ ನೀಟಾಗಿ ಅದರೊಳಗಡೆ ಹಾಸೋದ್ರಿಂದ ಒಂದ್ರ ಮೇಲೆ ಬಟ್ಟೆ ಹಾಕಿದಾಗ ಸೊ ಡ್ರಮ್ಮು ರೊಟೇಟ್ ಆದಾಗ ಬಟ್ಟೆನ ಎತ್ತಾಕುತ್ತೆ. ಸ್ಟೆಪ್ ಬೈ ಸ್ಟೆಪ್ ಎತ್ತಾಕುತ್ತೆ, ಒಂದೊಂದೇ ಎತ್ತಾಕುತ್ತೆ. ಸೊ ಫ್ರೀ ಆಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಇದು ಎರಡನೇ ಟಿಪ್ಸ್ ಏನಪ್ಪ ಅಂದರೆ, ಸೊ ನೀವು ಡ್ರಮ್ನ ತಿರ್ಗಿಸಿದಾಗ ನೀವು ಯಾವ ಕಡೆ ಥರ ತಿರ್ಗಿಸಿ, ವೈ ಮಾರ್ಕ್ ಬರುತ್ತೆ ನೋಡಿ, ವೈ ಮಾರ್ಕ್ ನೀವು ನೋಡ್ಕೋಬೋದು. ಈ ವೈ ಮಾರ್ಕ್ ಮೇಲ್ಗಡೆ ಹೋಲ್ಸ್ ಇರುತ್ತೆ. ಸೊ ಇಲ್ಲಿವರೆಗೂ ಬಟ್ಟೆ ಹಾಕಬೇಕು. ಅಂದರೆ ಡ್ರಮ್ನ ಅರ್ಧ ಅಡಿ ಬಿಟ್ಟು, ಮೇಲಿಂದ ಅರ್ಧ ಅಡಿ ಬಿಟ್ಟು ಬಟ್ಟೆ ಹಾಕಬೇಕು. ಸೊ ಬಟ್ಟೆ ಮುಕ್ಕಾಲು ಭಾಗ ಬಟ್ಟೆನ ಹಾಕಬೇಕು. ಮುಕ್ಕಾಲು ಭಾಗ ಬಟ್ಟೆನ ಹಾಕೊಂಡಾಗ ಡ್ರಮ್ಮು ಫ್ರೀ ಆಗಿರುತ್ತೆ, ಬಟ್ಟೆನ ಎತ್ತಾಕುತ್ತೆ, ಮ್ಯಾಲಿಂದ ಕೆಳಗೆ ಎತ್ತಾಕುತ್ತೆ.
ಸೊ ನೀವೆಲ್ಲನೂ ಹಾಕಿ ತುರುಕ್ಬಿಟ್ರೆ ಡ್ರಮ್ಮಲ್ಲಿ ಜಾಗನೇ ಇಲ್ಲದೆ ಹೋದರೆ ಡ್ರಮ್ ತುಂಬನೂ ತುರುಕ್ಬಿಟ್ರೆ ಸುಮ್ಮನೆ ಅದ್ರ ಪಾಡ್ಗದು ಡ್ರಮ್ಮು ತಿರುಗ್ತಾ ಇರುತ್ತೆ, ಬಟ್ಟೆ ಅಲ್ಲೇ ಟೈಟಾಗಿ ಇಟ್ಕೊಂಡಿರುತ್ತೆ. ಸೊ ಆವಾಗ ವಾಷಿಂಗ್ ಕ್ವಾಲಿಟಿ ಬರಲ್ಲ. ಬಟ್ಟೆ ಟೈಟಾಗಿದ್ದರೆ ಸುಮ್ಮನೆ ಬಟ್ಟೆ ಒಳಗಡೆ ಇರುತ್ತೆ, ಅದ್ರ ಪಾಡ್ಗ ಡ್ರಮ್ ತಿರುಗುತ್ತೆ, ಬಟ್ಟೆ ಅಲ್ಲೇ ಕೂತಿರುತ್ತೆ, ಬಟ್ಟೆ ಜರ್ಕಾಡಲ್ಲ. ಸೊ ಇದರಿಂದ ವಾಷಿಂಗ್ ಕ್ವಾಲಿಟಿ ಬರಲ್ಲ. ಸೊ ನೀವು ಮುಕ್ಕಾಲು ಭಾಗ ಡ್ರಮ್ ಮೇಲ್ಗಡೆಯಿಂದ ಅರ್ಧ ಅಡಿ ಬಿಟ್ಟು ಹಾಕಿದಾಗ ಫ್ರೀ ಆಗಿರುತ್ತೆ. ಅವಾಗ ಏನು ಮಾಡುತ್ತೆ, ಈ ಪೆಡಲ್ಲು ಒಳಗಡೆ ಕಾಣ್ತಾರಂತೆ, ಈ ಪೆಡಲ್ ಏನು ಕಾಣ್ತಾ ಇದೆಯಲ್ಲ ಈ ಪೆಡಲ್ಲು, ಸೊ ಆ ಪೆಡಲ್ ಏನು ಮಾಡುತ್ತೆ, ಒಂದ್ರ ಮೇಲೊಂದು ಬಟ್ಟೆನ ಎತ್ತಾಕುವ ಮುಖಾಂತರ ಬಟ್ಟೆನ ಒಗೆಯುತ್ತೆ. ಅವಾಗ ನಿಮಗೆ ವಾಷಿಂಗ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಬರುತ್ತೆ. ಓಕೆನಾ? ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ MSP ಸರ್ವಿಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋದಲ್ಲಿ ಮೊಬೈಲ್ ನಂಬರ್ ಬರ್ತಾ ಇದೆ, ಮೊಬೈಲ್ ನಂಬರ್ಗೂ ಕೂಡ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿನ ತಿಳ್ಕೊಬೋದು. ದಯವಿಟ್ಟು ನಾನು ಕೊಡುವಂಥ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಪ್ರೀತಿ ಪಾತ್ರರಿಗೆ, ಕೊಲೀಗ್ಸ್ಗೆ, ರಿಲೇಷನ್ಗೆ, ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.